ಸಿಎಂ ಭಾಗವಹಿಸಿದಂತಹ ಕಾರ್ಯಕ್ರಮದಲ್ಲಿ ಗಲಾಟೆ ನಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಜುಳಾ ನಾರಾಯಣ ಸ್ವಾಮಿ ಅವರ ವಿರುದ್ಧ ಒಂದು ಪ್ರಕರಣ ದಾಖಲಾಗಿದೆ. ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಪೊಲೀಸ್ ಠಾಣೆಗೆ ಸುನಂದಾ ಅನ್ನೋರು ದೂರನ್ನ ನೀಡಿದ್ದಾರೆ ಅಂತೇಳಿ ತಿಳಿದು ಬಂದಿದೆ. ಮಂಜುಳಾ ನಾರಾಯಣ ಸ್ವಾಮಿ ಇವರು ಲಗ್ಗೆರೆ ಕಾರ್ಪೊರೇಟರ್, ಲಗ್ಗೆರೆ ವಾರ್ಡ್ನ ಕಾರ್ಪೊರೇಟರ್. ಮೇ 22ನೇ ತಾರೀಕಿನಂದು ಲಗ್ಗೆರೆಯಲ್ಲಿ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ನಡೀತಾ ಇತ್ತು. ಕಾರ್ಯಕ್ರಮದಲ್ಲಿ ಇವರು ಗಲಾಟೆ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಅಡಿ ಮಂಜುಳಾ ನಾರಾಯಣ ಸ್ವಾಮಿ ಅವರ ವಿರುದ್ಧ ಸುನಂದಾ ಅನ್ನೋರು ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣವನ್ನ ದಾಖಲಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ವಿಪರ್ಯಾಸ ಅಂತ ಅಂದ್ರೆ ಅವತ್ತು ಮಂಜುಳಾ ನಾರಾಯಣ ಸ್ವಾಮಿ ಅವರ ವಿರುದ್ಧ ಬಹಳ ಗಲಾಟೆಗಳಾಯ್ತು. ಒಂದು ಹಂತದಲ್ಲಿ ಅವರ ಸೀರೆಯನ್ನೆಲ್ಲ ಹಿಡಿದು ಎಳೆದಾಡಿ, ತಲೆ ಕೂದಲನ್ನೆಲ್ಲ ಹಿಡಿದು ಎಳೆದಾಡಿ ಅವರ ಮೇಲೆ ಒಂದು ಹಂತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲೇ ಹಲ್ಲೆ ನಡೀತು. ಇದೆಲ್ಲವೂ ಕೂಡ ಶಾಸಕ ಮುನಿರತ್ನ ಅವರ ಬೆಂಬಲಿಗರು ಮಾಡಿದಂತಹ ಹಲ್ಲೆ ಅಂತೇಳಿ ಅವರು ಆರೋಪವನ್ನ ಮಾಡಿದ್ರು. ಆ ನಂತರದಲ್ಲಿ ಏನು RR ನಗರದ ಒಂದಷ್ಟು ಕಾರ್ಪೊರೇಟರ್ಗಳು ಜೊತೆಗೆ ಇವರು ಎಲ್ಲ ಹೋಗಿ ಸೇರಿ ನಿನ್ನೆ ನಿರ್ಮಲಾನಂದನಾಥ ಶ್ರೀಗಳಿಗೆ ಒಂದು ದೂರನ್ನ ಕೂಡ ಕೊಟ್ಟರು, ಆದಿಚುಂಚನಗಿರಿ ಶ್ರೀಗಳಿಗೆ. ಇಷ್ಟೆಲ್ಲ ಆದ ನಂತರದಲ್ಲಿ ಈಗ ಮಂಜುಳಾ ನಾರಾಯಣ ಸ್ವಾಮಿ ಅವರ ವಿರುದ್ಧನೇ ಒಂದು ಪ್ರಕರಣ ದಾಖಲಾಗಿದೆ ಅಂತೇಳಿ ತಿಳಿದು ಬಂದಿದೆ. ಸುನಂದಾ ಅನ್ನೋರು ಗಲಾಟೆ ಮಾಡಿದ್ರು ಅವತ್ತು ಮಂಜುಳಾ ನಾರಾಯಣ ಸ್ವಾಮಿ ಅವರು ಅಂತ ಹೇಳಿ ಆರೋಪಿಸಿ ಒಂದು ದೂರನ್ನ ದಾಖಲಿಸಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಸುನಂದಾ ಅವರು ಯಾರು, ಹಾಗೆ ಈ ಗಲಾಟೆ ನಡೆದಂತಹ ಸಂದರ್ಭದಲ್ಲಿ ಇದರಲ್ಲಿ ಮಂಜುಳಾ ನಾರಾಯಣ ಸ್ವಾಮಿ ಅವರ ಪಾತ್ರ ಏನು, ಅಂದ್ರೆ CM ಇದ್ದಂತಹ ಕಾರ್ಯಕ್ರಮದಲ್ಲಿ ಅನ್ನುವಂಥದ್ದೆಲ್ಲವೂ ಕೂಡ ಇನ್ನಷ್ಟೇ ತಿಳಿದು ಬರಬೇಕಾಗಿರುವಂಥ ವಿಚಾರ. ಬಹುಶಃ ಅವರು ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಉಲ್ಲೇಖ ಮಾಡಿರ್ತಾರೆ ಕೂಡ. ಹಾಗೆ ಅವತ್ತಾಗಿದ್ದೇನು ಅನ್ನುವಂಥದ್ದನ್ನ ಇನ್ನೊಮ್ಮೆ ನಾವಿಲ್ಲಿ ನೆನಪಿಸ್ಕೊಳ್ಳೋದಾದ್ರೆ, ಲಗ್ಗೆರೆಯಲ್ಲಿ ಕೆಲ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯನವರು ಬಂದಿರ್ತಾರೆ. ಆದರೆ ಅವರು ಬಂದಿದ್ದಂಥ ಕಾರ್ಯಕ್ರಮಕ್ಕೆ ಅದೇ ವಾರ್ಡ್ನ ಕಾರ್ಪೊರೇಟರ್ ಕೂಡ ಆಗಿರುವಂತಹ ಮಂಜುಳಾ ನಾರಾಯಣ ಸ್ವಾಮಿ ಅವರನ್ನ ಸ್ವಾಗತ ಮಾಡಿರಲಿಲ್ಲ ಅಂತೆ. ಪಾಂಪ್ಲೆಟಲ್ಲೂ ಕೂಡ ಅವ್ರ ಹೆಸರಿರಲಿಲ್ಲ ಅಂತೆ. ಹೀಗಾಗಿ ಅವರು ಸಿಡಿಮಿಡಿಗೊಂಡು ಅವತ್ತು ಇದನ್ನ ಏರು ಧ್ವನಿಯಲ್ಲಿ ಪ್ರಶ್ನಿಸಿದಾಗ ಅವರ ಮೇಲೆ ಹಲ್ಲೆ ಆಗಿತ್ತು ಅಂತ ಹೇಳಿ ಅವರು ಮಾಡಿದಂತಹ ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫುಟೇಜ್ ಕೂಡ TV9ಗೆ ಲಭ್ಯ ಆಗಿತ್ತು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನೇಲ್. ಈಗ ಸುನಂದಾ ಅನ್ನೋರು ಯಾರು? ಸುನೇಲ್, ಅವರು ದಾಖಲಿಸಿರುವಂತ ದೂರಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಸುನೇಲ್? ಸದ್ಯ ಈಗಾಗಲೇ ಮಾಲ್ತೇಶನ್ನು ಮಂಜುಳಾ ನಾರಾಯಣ ಸ್ವಾಮಿ ವಿರುದ್ಧ ಒಂದು ದೂರು ದಾಖಲಾಗಿರುವಂತ ಅದು ನಂದಿನಿ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗಿದೆ. ಅಂತಂದ್ರೆ ಕಳೆದ ಸೋಮವಾರ ಒಂದು CM ಫಂಕ್ಷನ್ ಇರುತ್ತೆ. ಲಗ್ಗೆರೆ ಬ್ರಿಡ್ಜ್ ಬಳಿ ಒಂದು ನೀರಿನ ಒಂದು ಕಾಮಗಾರಿಯ ಒಂದು ಯೋಜನೆಗೆ ಒಂದು ಶಂಕುಸ್ಥಾಪನೆಗೆ ಒಂದು ಚಾಲನೆ ಕೊಡುವಂತ ಕಾರ್ಯಕ್ರಮ ಇರುತ್ತೆ. ಆ ಸಂಬಂಧ ಆ ಒಂದು ಕಾರ್ಯಕ್ರಮದಲ್ಲಿ ಇವ್ರಿಗೆ ಯಾವುದೇ ರೀತಿಯ ಒಂದು ಆಹ್ವಾನ ನೀಡಿರಲ್ಲ ಅಂತ ಹೇಳಿ ಈಗಾಗಲೇ ಒಂದು ಮೂಲಗಳಲ್ಲಿ ಸ್ಪಷ್ಟ ಒಂದು ಮಾಹಿತಿ ಲಭ್ಯವಾಗಿರುವುದು. ಇನ್ನ ಮಂಜುಳಾ ನಾರಾಯಣ ಸ್ವಾಮಿ ಎಂದರೆ ಅವರು ಅಲ್ಲಿ ಲಗ್ಗೆರೆ ಕಾರ್ಪೊರೇಟರ್ ಸಹ ಅಲ್ಲಿ ಹೋಗಿರ್ತಾರೆ. ಹೋದ ಸಂದರ್ಭದಲ್ಲಿ ಅಲ್ಲಿ ಸುನಂದಾ ಅವರು CM ಪ್ರೋಗ್ರಾಮ್ ಬಂದಿರ್ತಾರೆ. ನಂತರದಲ್ಲಿ ಸಣ್ಣ ಪುಟ್ಟ ಗಲಾಟೆ ಆಗುತ್ತೆ. ಅದೇ ಒಂದು ಗಲಾಟೆಯಲ್ಲಿ ಶಾಸಕರ ಹತ್ರ ಮುನಿರತ್ನ ಅವ್ರ ಮೇಲೆ ಒಂದು ದೊಡ್ಡ ಮಟ್ಟದ ಆರೋಪ ಕೇಳಿ ಬರುತ್ತೆ. ಸೀರೆ ಗಲಾಟೆ ಮಾಡ್ತಾರೆ ಅಂತ ಅದಕ್ಕೆ ಸಂಬಂಧಪಟ್ಟ ದೂರು ಸಹ ದಾಖಲಾಗುತ್ತೆ. ನಿನ್ನೆ ಈ ನಾರಾಯಣ್ ಇವ್ರು ಹೋಗ್ಬಿಟ್ಟು ಆದಿತ್ಯ ಸ್ವಾಮಿಗಳ ಹತ್ರ ಒಂದು ಕಂಪ್ಲೇಂಟ್ ಸಹ ಮಾಡ್ತಾರೆ. ಆದ್ರೆ ಇವತ್ತು ನಿನ್ನೆ ಸಂಜೆ ಅವ್ರ ಮೇಲೆ ಒಂದು ದೂರು ದಾಖಲಾಗಿದೆ. ಮಂಜುಳಾ ನಾರಾಯಣ ಸ್ವಾಮಿ ವಿರುದ್ಧ ದೂರು ದಾಖಲಾಗಿರುವಂತದ್ದು. CM ಪ್ರೋಗ್ರಾಮ್ ನಲ್ಲಿ CM ವಿರುದ್ಧ ಘೋಷಣೆ ಕೂಗಿದ್ರು. ಮತ್ತೆ ಸುನಂದಾ ಮತ್ತೆ ಕೆಲವಿದ್ದಂತ ಅಲ್ಲಿ ಮಹಿಳಾ ಕಾರ್ಯಕರ್ತರಿಂದ ಕಾಂಗ್ರೆಸ್ನ ಮಹಿಳಾ ಕಾರ್ಯಕರ್ತರ ಮೇಲೆ ಗಲಾಟೆ ಮಾಡಿದ್ರು ಅಂತ ಹೇಳಿ ಒಂದು ದೂರು ಸಹ ದಾಖಲಾಗಿರುವಂತದ್ದು. ಈಗಾಗಲೇ ಸುನಂದಾ ಅವ್ರ ಬಗ್ಗೆ ಮಾಹಿತಿ ಒಂದು ಸಣ್ಣ ಮಟ್ಟದಲ್ಲಿ ಲಭ್ಯ ಆಗುತ್ತೆ. ಸುನಂದಾ ಬಿಜೆಪಿ ಕಾಂಗ್ರೆಸ್ನ ಕಾರ್ಯಕರ್ತರು ಆ CM ಪ್ರೋಗ್ರಾಮ್ಗೆ ಬಂದು ಆ ಸಂದರ್ಭದಲ್ಲಿ ಆಹ್ವಾನ ಇಲ್ಲದೆ ಬಂದು ಮತ್ತೆ ಆ ಕಾರ್ಯಕ್ರಮದ ಬಂದಲ್ದಲ್ಲೇ ಮತ್ತೆ ಅಲ್ಲಿದ್ದಂತೆ ಕಾರ್ಯಕರ್ತರ ಮೇಲೆ ಮತ್ತೆ CM ವಿರುದ್ಧವೇ ಘೋಷಣೆ ಕೂಗಿ ಗಲಾಟೆ ಮಾಡಿದ್ರು ಅಂತ ಹೇಳಿ ಈಗಾಗಲೇ ದೂರು ದಾಖಲಿಸಿಕೊಂಡಿದ್ದಾರೆ. ದೂರು ಸಹ ದಾಖಲಾಗಿದ್ದು ಈಗಾಗಲೇ ಪೊಲೀಸರು ಸಹ ಒಂದು ವಿಚಾರಣೆ ನಡೆಸ್ತಾರೆ ಅಂತ. ಯಾಕಂದ್ರೆ ಹಿಂದಿನ ದಿನ ಅಷ್ಟೇ ಸೋಮವಾರ ಏನಾಗಿತ್ತು, ಸೋಮವಾರ ಮುನಿರತ್ನ ಅವರು ನನ್ನ ಸೀರೆಯಲ್ಲಿ ಗಲಾಟೆ ಮಾಡಿದಂತ ದೊಡ್ಡ ಮಟ್ಟದ ಆರೋಪ ಸಹ ಕೇಳಿ ಬಂತು. ದೂರು ದಾಖಲಾಗಿತ್ತು. ಮತ್ತೆ ಅದರ ಬೆನ್ನಲ್ಲೇ ಮಂಜುಳಾ ನಾರಾಯಣ ಸ್ವಾಮಿ ವಿರುದ್ಧ ಮತ್ತೆ ಈಗ ಒಂದು ದೂರು ದಾಖಲಾಗಿತ್ತು. ಆ ಹಿನ್ನೆಲೆಯಲ್ಲಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ನಂದಿನಿ ಲೇಔಟ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಈಗಾಗಲೇ ಒಂದು ಹೆಚ್ಚಿನ ವಿಚಾರಣೆ ನಡೆಸ್ತಾ ಇರುವಂತ. ಹೆಚ್ಚಿನ ವಿಚಾರಣೆ ನಂತರದಲ್ಲಿ ಈ ದೂರು ನೀಡಿರುವಂತಹ ಸುನಂದಾ ಯಾರು, ಏನಾಯ್ತು ಕರೆಕ್ಟ್ ಆಗಿ ಅಂತ ಹೇಳಿ ಸತ್ಯಾಸತ್ಯ ಹೊರಬರಬೇಕಾಗಿದೆ. ಮಾಲ್ತೇಶ್. ಓಕೆ, ಧನ್ಯವಾದ ಸುನೇಲ್. ಇದು ಸಿಕ್ಕಿರುವಂತಹ ಮಾಹಿತಿ. ಸುನಂದಾ ಇವರು ಕಾಂಗ್ರೆಸ್ನ ಕಾರ್ಯಕರ್ತೆ ಅಂತ ಹೇಳಿ ತಿಳಿದು ಬಂದಿದೆ. ಹಾಗೆ ಅವರು ಉಲ್ಲೇಖ ಮಾಡಿರೋದು ಅಂತ ಅಂದ್ರೆ CM ವಿರುದ್ಧ ಘೋಷಣೆ ಕೂಗುವಂಥದ್ದಕ್ಕೆಲ್ಲ ಮುಂದಾದ್ರು ಮಂಜುಳಾ ನಾರಾಯಣ ಸ್ವಾಮಿ ಅವರು. ಜೊತೆಗೆ ಅವರಿಗೆ ಅವತ್ತು ಆಹ್ವಾನ ಇಲ್ಲದೆ ಹೋದ್ರು ಕೂಡ ಅವರು ಕಾರ್ಯಕ್ರಮಕ್ಕೆ ಬಂದು ಈ ರೀತಿಯಾದಂಥ ಗಲಾಟೆಯಲ್ಲಿ ಎಬ್ಸಿದ್ರು.
ಇದು ತಪ್ಪು ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಉಲ್ಲೇಖ ಮಾಡಿ ದೂರನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ತಿಳಿದು ಬಂದಿದೆ. ಆದರೆ ಶಿಷ್ಟಾಚಾರದ ಪ್ರಕಾರವಾಗಿ ನೋಡೋದಾದ್ರೆ ಅವತ್ತು ಅವರ ವಾರ್ಡ್ನಲ್ಲೇ ನಡೆದಂತಹ ಕಾರ್ಯಕ್ರಮ. ಆದರೆ ಅವರು ಆ ವಾರ್ಡ್ನ ಜನಪ್ರತಿನಿಧಿಯಾಗಿ ಅಂದರೆ ಕಾರ್ಪೊರೇಟರ್ ಆಗಿ ಅವರಿಗೂ ಕೂಡ ಆಹ್ವಾನವನ್ನು ಕೊಡಬೇಕಿತ್ತು. ಅದನ್ನು ಕೊಡಲಿಲ್ಲ ಅಂತೇಳಿ ಇವರು ಇಷ್ಟೆಲ್ಲ ಗಲಾಟೆಯನ್ನು ಅವತ್ತು ಮಾಡಿದ್ರು.